ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನಗೆ ಇದೊಂದು ಪರೀಕ್ಷೆ ಅಂತ ಅನ್ಕೋ. ನೀನು ಅಲ್ಲಿಗೆ ಬರೋದ್ರಿಂದ ನಿನ್ನ ಯೋಗ್ಯತೆ ಏನು ಅಂತ ನಿನಗೂ ಗೊತ್ತಾಗತ್ತೆ, ಅಲ್ಲಿದ್ದವ್ರಿಗೂ ಗೊತ್ತಾಗತ್ತೆ. ಕೋಟೆ ಮನೆ ಸೊಸೆ ಅಂದರೆ ಮನೆ ಒಳಗಡೆ ಅಷ್ಟೇ ಅಲ್ಲ, ಹೊರಗಡೆನೂ ಅಷ್ಟೇ ಗೌರವ ಇದೆ. ನಮ್ಮ ಮನೆ ಗೌರವನ ಹೇಗೆ ಕಾಪಾಡ್ಕೋತೀಯ, ಹೇಗೆ ಉಳಿಸ್ಕೋತೀಯ ಅಂತ ನಾನು ನೋಡಬೇಕು. ನಾಳೆ ಪ್ರೋಗ್ರಾಮಿಗೆ ಬರೋದಕ್ಕೆ ರೆಡಿ ಆಗು. ಅಬ್ಬಾ, ನಮ್ಮ ಅತ್ತೆ ಹತ್ರ ಮಾತಾಡೋಷ್ಟೊತ್ತಿಗೆ ಸುಸ್ತಾಗೋಗುತ್ತೆ. ಅಲ್ಲ, ಅವ್ರ ಮಾತಲ್ಲಿ ಎಷ್ಟು ಗತ್ತಿತ್ತು. ಮೋಸ್ಟ್ಲಿ ಕೋಟೆ ಮನೆ ಸೊಸೆಗೆ ಅಷ್ಟು ಗತ್ತು ಗೈರತ್ಯ ಎಲ್ಲ ಇರಬೇಕು ಅಂತ ಅನ್ಸುತ್ತೆ. ಅವ್ರು ಹೆಂಗೆ ಮಾತಾಡಿದ್ರು? ನಿನಗೆ ಇದೊಂದು ಪರೀಕ್ಷೆ ಅಂದ್ಕೋ. ನೀನು ಅಲ್ಲಿಗೆ ಬರೋದ್ರಿಂದ ನಿನ್ನ ಯೋಗ್ಯತೆ ಏನು ಅಂತ ನಿನಗೂ ಗೊತ್ತಾಗುತ್ತೆ, ಅವ್ರಿಗೂ ಗೊತ್ತಾಗುತ್ತೆ. ಶಬಾ ಶಬಾ, ಇದು ನನ್ನ ಕೈಲಿ ಸಾಧ್ಯನೇ ಇಲ್ಲ. ಹಬ್ಬ ಹರಿದಿನ ಅಂದರೆ ಹೇಗೋ ಮ್ಯಾನೇಜ್ ಮಾಡಿಬಿಡ್ಬೋದು. ಆದರೆ ಈ ಪಾರ್ಟಿ ಗೆಟ್ ಟುಗೆದರ್ ಎಲ್ಲ ಹೇಗೆ? ಮಾಸ್ ಮಹಾಲಕ್ಷ್ಮಿ ಥರ ಟಪ್ಪಾಂಗುಚ್ಚಿ ಹಾಕೋದಕ್ಕೆ ನಾನು ರೆಡಿ. ಆದರೆ ಕ್ಲಾಸ್ ಆಗಿ ನಾಜೂಕಾಗಿ ಹಲ್ಕಿರ್ಕೊಂಡು ಕೂರ್ಬೇಕಲ್ಲಪ್ಪ. ಅತ್ತೆ ಬೇರೆ ಆರ್ಡರ್ ಪಾಸ್ ಮಾಡಿಬಿಟ್ಟಿದ್ದಾರೆ. ನನಗೆ ನೀನೇ ಕಾಪಾಡಬೇಕು. ಮತ್ತ್ಯಾಕೆ ಇಲ್ಲಿ ನಿಲ್ಸೆ? ಇದು ನಿನ್ನ ಹಳ್ಳಿ ಅಲ್ಲ ತಾನೆ? ಅಲ್ಲ ಅಂತಾನೆ ನಿಲ್ಸಿದ್ದು. ಆ ಟಿ ನಮ್ಮೂರಿಗೆ ಹೋಗಲ್ಲ, ನಾವು ಬೇರೆ ರೂಟ್ ತಗೋಬೇಕು. ಬಾಲ, ಇವತ್ತು ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಚುಚ್ಚಿ ಸಾಯ್ಸೋಣ ಅನ್ನೋಷ್ಟು ಕೋಪ ಬರ್ತಿದೆ. ದಿವ್ಯಾ, ನಮ್ಮ ತಾತ ನಿನ್ನ ಇದನ್ನೇ ಅಲ್ವಾ ಕಲಿ ಕಲಿ ಅಂತಿರೋದು. ಸ್ವಲ್ಪ ಕೋಪ ಕಡಿಮೆ ಮಾಡ್ಕೋ ಚಿನ್ನ. ನಾನು ತಾಳಿ ಕಟ್ಟಿದ ಗಂಡ, ನಾನೇ ಸತ್ತೋಗ್ಬಿಟ್ರೆ ನೀನು ಮುತ್ತೈದೆ ತನ ಹೋಗ್ಬಿಡಲ್ವಾ? ಹೆಣ್ಣಿಗೆ ಮುತ್ತೈದೆ ತನ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಗಂಡಸಾಗಿ ನಿನಗೆ ಹೇಳ್ಕೊಡ್ಬೇಕಾ? ಲೆಕ್ಚರ್ ಕೊಡೋದು ಬಿಟ್ಟು ಕೆಲಸ ನೋಡು. ಇಲ್ಲ ಅಂದ್ರೆ ಹೇಳಿದ್ನೆ ಮಾಡಿ ತೋರ್ಸೋಳು ನಾನು. ಯಾವುದಕ್ಕೂ ಕೇರ್ ಮಾಡಲ್ಲ. ಬಾಬಯ್ಯ, ವಿಷಯ ಅಂತರ ಹೋಗ್ತಾ ಇದೆ. ಸುಮ್ಮನೆ ಯಾಕೆ ಅದಕ್ಕೆ ಬಿ ಪಿ ರೈಸ್ ಮಾಡಿಸ್ತೀಯಾ? ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಜೀವ ಕೊನೆ ಯಾರಪ್ಪ? ಸುಮ್ಮನೆ ಬಂದು ಕೆಲಸ ನೋಡು. ಅಜ್ಜಿ, ದಿವ್ಯಕ್ಕ ಏನೋ ಕಿರಿಕ್ ಮಾಡ್ತಾ ಇದ್ದಾಳೆ ಅಲ್ವಾ? ಮಾಡ್ದೆ ಇನ್ನೇನು ಮಾಡ್ತಾಳೆ? ಕನ್ನಡಿಲಿರೋ ಗಂಟು ನಿಜ ಅನ್ಕೊಂಡ್ರೆ ಹೀಗೆ ಆಗೋದಪ್ಪ. ಪಾಪ ನಮ್ಮ ದಿವ್ಯಕ್ಕ. ಹೊರ್ತ ದೊಡ್ಡ ಗಾಡಿ, ಆಮೇಲೆ ಟಿ ಹತ್ಕೊಂಡ್ರು. ಈಗ ಅದನ್ನು ಇಳಿದ್ಬಿಟ್ಟು ಹೋಗ ಬರೋ ಗಾಡಿಗೆಲ್ಲ ಕೈ ತೋರಿಸ್ತಾ ಇದ್ದಾರೆ. ನೋಡಿದ್ರೆ ಶುದ್ಧ ಹಬ್ಬೆ ಪಾರಿಗಳ ಥರ ಕಾಣಿಸ್ತಾ ಇದ್ದಾರೆ. ನನಗಂತೂ ನಾನು ಅನ್ಕೊಂಡಿರೋ ಡೌಟು ನಿಜ ಆಗ್ತಾ ಇದೆ. ಏನಜ್ಜಿ ನಿನ್ನ ಡೌಟು? ನೋಡಲಿ.
ಆಯ್ತು ನನ್ನ ಆಟೋನೇ ಬೇಕಾಯ್ತೇನಯ್ಯ ಮನೇಲಿ ಹೇಳಿ ಬಂದಿದ್ಯಾ ಅಣ್ಣ ನಾವು ಆಟೋಲ್ಲಿ ಬರ್ತೀವಿ ಪ್ಲೀಸ್ ಹಚ್ಕೊಳ್ಳಿ ನಮ್ಮ ಊರು ತನಕ ಡ್ರಾಪ್ ಹಾಕ್ಬಿಡಿ ಪ್ಲೀಸ್. ಆಗಲ್ಲ ಹೋಗ್ರಯ್ಯ. ಪ್ಲೀಸ್ ಅಣ್ಣ ಆಗಲ್ಲ ಅನ್ಬಿಡಿ. ಅಲ್ಲಿ ನೋಡಿ ನನ್ನ ಹೆಂಡ್ತಿ ಇದ್ದಾಳೆ. ನಿನ್ನ ಹೆಂಡ್ತಿ ಇದ್ರೆ ನನಗೇನಯ್ಯ? ಅಲ್ಲ ಸರ್, ನನ್ನ ಹೆಂಡ್ತಿ ಬಸ್ರಿ ಸರ್. ಅಭಯ ಇದ್ಯಾವ ಆಯ್ತು? ಯಾವ ಟೈಮಲ್ಲಿ ಏನೇನು ನಡಿಬೇಕೋ ಅದು ನಡೆದೇ ನಡೆಯುತ್ತೆ. ಚಿಕ್ಕವರು ದೊಡ್ಡವ್ರ ವಿಷಯ ಮಾತಾಡಬಾರ್ದು. ಸರ್ ಸ್ವಲ್ಪ ಕರುಣೆ ತೋರಿಸಿ ಸರ್. ಬಿಸಿಲಲ್ಲಿ ಬಸ್ರಿ ಹೆಂಗಸನ್ನ ನಿಲ್ಸಿರೋ ಶಾಪ ನಿಮಗೆ ಈ ಆಟೋಗೆ ತಟ್ಟಬಾರ್ದಲ್ವಾ? ಪ್ಲೀಸ್ ಸರ್ ಡ್ರಾಪ್ ಮಾಡಿ ಸರ್, ದಯವಿಟ್ಟು ಸರ್, ಪ್ಲೀಸ್ ಸರ್. ನೋಡು ಈ ಬಾಲ ಚೆನ್ನಾಗಿ ನಾಟಕ ಆಡ್ತಾ ಇದ್ದಾನೆ. ಹೌದಜ್ಜಿ, ಲೆಗೇಜ್ ಆಟೋದವನಿಗೆ ಸರಿಯಾಗಿ ಬ್ಲೇಡ್ ಆಗ್ತಾವನೆ. ಇವನು ಕೋಟಿಗೆ ಬಾಳ್ತಾನ ಅಲ್ವಾ? ಎಷ್ಟೇ ಶ್ರೀಮಂತ ಆದರೂ ಸರಳತೆಯಲ್ಲಿ ಬದುಕ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರು ಒಂದು ಘನತೆ ಗಾಂಭೀರ್ಯ ಬೇಡವಾ? ಹಾಂ, ಇವ್ ನೋಡಿದ್ರೆ ಪಕ್ಕ ಹಾಯ್ಕಂತ ತಿನ್ನೋ ಥರ ಅವನಿ. ಡೌಟೇ ಬೇಡ. ಅಲ್ಲ ಅಜ್ಜಿ, ಈ ನನ್ನ ಮಗ ದೊಡ್ಡ ಫ್ರಾಡು ಅಂತ ನಮ್ಮ ಸತ್ಯವನ್ನು ಜೈಲಿಗೆ ಹಾಕ್ಸಿದ್ಲು. ಆದರೆ ನೀನು ದೊಡ್ಡ ಮೊಮ್ಮಗಳು ಕಳ್ಳನೇ ಬೇಕು ಅಂತ ಹುಡುಕಿ ಕಟ್ಕೊಂಡವಳೆ. ಹೌದೇನೋ? ಇದೆಲ್ಲ ನಮಗೆ ಗೊತ್ತೇ ಇಲ್ಲ. ಅಯ್ಯ, ದಿವ್ಯಾಕಂಗೆ ಒಳ್ಳೇದಾಗಲಿ ಅಂತ ನಮ್ಮ ಸತ್ಯ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಏನೇನೋ ಮಾಡಿದ್ದಾಳೆ. ಆದರೆ ನಮ್ಮ ದಿವ್ಯಾಕ್ಕನ ಹಣೆಯಲ್ಲಿ ಈ ಫ್ರಾಡ್ನೇ ಕಟ್ಕೊಬೇಕು ಅಂತ ಬರ್ದಿತ್ತು ಅನ್ಸುತ್ತೆ. ಈಗ ನೋಡಿ ಹೆಂಗೆ ಬೀದಿ ನಿಂತಿದ್ದಾಳೆ ಅಂತ. ಆದರೂ ಮನೆಗೆ ಬಂದಾಗ ದಿವ್ಯಾ ಏನೆಲ್ಲ ಕಚ್ಕೊಂಡ್ಳು ಅಲ್ವಾ? ಅದೇ ಮತ್ತೆ. ಆದರೆ ದಿವ್ಯಾಕ್ಕೆ ಹೇಳಿರೋ ಥರ ಒಂದು ಫ್ರೇಮಲ್ಲೂ ಕಾಣಿಸ್ತಾನೇ ಇಲ್ಲ. ಸರಿ ಸರಿ ಆಯ್ತು ಹತ್ಕೊಳ್ಳಿ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಆಯ್ತು ಹೋಗಿ ಎಂದ ಬೇಬಿ. ಫಾಲೋ ಮಾಡು. ಹೇ ರಿತು, ಪಾಠ ಕೇಳೋದ್ಬಿಟ್ಟು ನಿದ್ದೆ ಮಾಡ್ತಾ ಇದೆಯಾ? ಎದ್ದೇಳು, ಹೋಗಿ ಮುಖ ತೊಳ್ಕೊಂಬ, ಹೋಗು. ಆಗಲ್ಲ, ನಿನ್ ಪಾಠ ಕೇಳ್ತಾ ಇದ್ರೆ ತಾನಾಗ್ ತಾನೇ ನಿದ್ದೆ ಬರ್ತಿದೆ. ಕುಯ್ಯ ಮುಯ್ಯ ಅಂತ ಕೂಯ್ತಾ ಇದೆಯಲ್ಲ. ವಿದ್ಯೆ ಕಲಿಯೋ ಮನ್ಸಿದ್ರೆ ನಿದ್ದೆ ಬರಲ್ಲ. ನಿನಗೆ ಇಂಟ್ರೆಸ್ಟ್ ಇಲ್ಲ, ಅದೇ ನಿನ್ನ ಪ್ರಾಬ್ಲಮ್ಮು. ನನಗೆ ನಿನ್ ಮೇಲೆ ಇಂಟ್ರೆಸ್ಟ್ ಇದೆ, ಆದ್ರೆ ಅದು ನಿನಗೆ ಗೊತ್ತಾಗ್ತಿಲ್ವೇ? ಹಲೋ, ಏನೇ ಯೋಚನೆ ಮಾಡ್ತಾ ಇದೆಯಾ? ಕಾನ್ಸಂಟ್ರೇಟ್ ಮಾಡು. ಕಾನ್ಸಂಟ್ರೇಟ್ ಮಾಡೋಣ ಅಂತಾನೆ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ಆಗ್ತಿಲ್ವೇ? ಎಲ್ಲ ಹಾಗೆ ತಲೆ ಮೇಲಿಂದ ಹೋದಾಗ ಅನಿಸ್ತಿದೆ. ಬೇರೆದ್ರಲ್ಲಿರೋ ಇಂಟ್ರೆಸ್ಟ್ ಇದರಲ್ಲಿ ಇದ್ದಿದ್ರೆ ಎಲ್ಲ ತಲೆ ಒಳಗೆ ಹೋಗಿ ಇಳ್ದಿರೋದು. ಓಹೋ, ಮೇಸ್ಟ್ರಿಗೆಲ್ಲ ಗೊತ್ತಾಗುತ್ತೆ. ಆದ್ರೂ ಏನು ಗೊತ್ತೇ ಇಲ್ಲ ಅನ್ನೋ ಥರ ಡವ್ ಮಾಡೋದು ನೋಡು. ಅಲ್ಲ ರಿತು, ಇಷ್ಟೊತ್ತು ಸರಿಯಾಗೇ ಇದೆಯಲ್ಲ, ಇದಕ್ಕಿದ್ದಂಗೆ ಏನಾಯ್ತು ಸಡನ್ ಆಗಿ? ಏನಾಯ್ತು ಅಂತ ಕೇಳ್ತಿರಲ್ಲ ಸರ್. ರಿತು, ಸ್ವಲ್ಪ ಡಿಸ್ಟೆನ್ಸಲ್ಲಿರೋ. ನನಗೆ ಪಾಠ ಕೇಳೋದಕ್ಕೆ ಮೂಡಿಲ್ಲ. ಅತಿ ಆಯ್ತು ರಿತು ನಿಂದು. ಅಯ್ಯೋ ಸುಮ್ಮನಿರಯ್ಯ. ನೀನು ಅಂದರೆ ನನಗಿಷ್ಟ, ನೀನಿಲ್ಲ ಅಂದರೆ ನನಗೆ ಕಷ್ಟ.
ಎಷ್ಟಾಯ್ತಣ್ಣ? 100 ರೂಪಾಯಿ ಆಯ್ತಯ್ಯ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 100 ರೂಪಾಯಿನ ಕಡಿಮೆ ಮಾಡ್ಕೊಳ್ಳೋಣ. ಅಲ್ಲಿಂದ ಇಲ್ಲಿ ನಡ್ಕೊಂಡ ಬರ್ಬೇಕಾಗಿತ್ತಯ್ಯ, ನನ್ನ ಆಟ ಯಾಕೆ ನಿಲ್ಲಿಸ್ದೆ? ಒಬ್ಬೊಬ್ಬರಿಗೆ 20 ರೂಪಾಯಿ, ಹಂಗೆ 60 ರೂಪಾಯಿ ಕೊಡ್ತೀನಿ, ಅದಕ್ಕಿಂತ ಜಾಸ್ತಿ ಆಗಲ್ಲ. ಬಾಲ 40 ರೂಪಾಯಿಗೆ ಚೌಕಾಸಿ ಮಾಡ್ಕೊಂಡು ನಿಂತಿದ್ಯಾ, ಅವ್ರು ಎಷ್ಟು ಕೇಳ್ತಾರೋ ಕೊಟ್ಬಿಡು. ಇದು ವ್ಯವಹಾರ ದಿವ್ಯಾ, ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು. ನನ್ನ ಹತ್ರ ವ್ಯವಹಾರನ ತಕರಾರು ಮಾಡ್ದೆ 100 ರೂಪಾಯಿ ಕೊಟ್ಟು ಹೋಗ್ತಾ ಇರೋ. ವಾಟ್? ಅಲ್ಲಿ ನೋಡಿದ್ದು ಇದೇ ಕಾರ್ ಅಲ್ವಾ? ಸೇಮ್ ಕಾರ್. ಬಾಲನ ಅಪ್ಪನ ಕಡೆಯವರು ನಮ್ಮನ್ನ ಇಲ್ಲೇ ತನಕ ಫಾಲೋ ಮಾಡ್ಕೊಂಡು ಬರ್ತಿದಾರ. ಅಜ್ಜಿ, ದಿವ್ಯಾಕ ನಮ್ಮನೆ ನೋಡ್ತಿರಂಗೈತೆ, ಅವಳಿಗೆ ಪಕ್ಕ ಡೌಟ್ ಬಂದಿರಬೇಕು. ವಾಪಸ್ ಹೋಗ್ಬಿಡಲ್ವಾ? ಈ ಗೂಷ್ಟು ಅವಳು ಇಲ್ಲೇ ನೋಡಿದ್ರೆ ಇಲ್ಲೇ ಬಂದು ಮಾತಾಡ್ಸಿರೋಳು. ಏನು ನೋಡಿಲ್ಲ, ಸುಮ್ಮನಿರು. ಅವಳು ಗೊತ್ತಾಗಿದ್ರೆ ಇಲ್ಲೇ ಬಂದು ಮಾತಾಡಿಸ್ತಾ ಇರ್ಲಿಲ್ವಾ? ಸುಮ್ಮನೆ ಕೂತ್ಕೊ. ಹಾಳಾದವರು ಎಲ್ಲರೂ ನನ್ನ ಬೆನ್ನ ಹಿಂದೆನೆ ಬಿದ್ದಿದ್ದಾರೆ. ಒಟ್ಟಿನಲ್ಲಿ ನಂಗೆ ನೆಮ್ಮದಿನೇ ಇಲ್ಲ. ಸರಿ ನಡೀರಿ ಹೋಗೋಣ. ಅದಕ್ಕೆ ಇಂಥ ಟೈಮಲ್ಲಿ ಆರಾಮಾಗಿರ್ಬೇಕು, ಬಾರ ಎಲ್ಲ ಎತ್ತಕ್ಕೆ ಹೋಗ್ಬಾರ್ದು. ನನ್ನ ಹತ್ರನೇ ಕಾಮಿಡಿನ, ನಡಿ ಮುಚ್ಕೊಂಡು. ಅಜ್ಜಿ, ಅವ್ರು ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡಿದ್ರೆ ಮೋಸ್ಟ್ಲಿ ಅವರು ಅವ್ರ ಮೇನ್ ಪಾಯಿಂಟಿಗೆ ಬಂದರು ಅನಿಸುತ್ತೆ. ಈಗ ನಾವು ಇಲ್ಲಿಂದ ಮುಂದಕ್ಕೆ ಹೋಗಬೇಕು ಅಂತಂದರೆ ನಾವು ವೇಷ ಚೇಂಜ್ ಮಾಡ್ಕೊಂಡು ಹೋಗಬೇಕು. ಇದೇ ಥರ ಹೋದರೆ ನಾವೇ ಅಂತ ಎಲ್ರಿಗೂ ಗೊತ್ತಾಗ್ಬಿಡಲ್ವೇ? ಕರೆಕ್ಟು. ನನಗೆ ಹೀಗೆ ಆಗುತ್ತೆ ಅಂತ ಗೊತ್ತಿತ್ತು ಕಣೋ. ನಾನು ವೇಷ ಬದಲಾಯಿಸ್ಕೊಳ್ಳೋಕ್ಕೆ ಎಲ್ಲ ರೆಡಿಯಾಗಿ ಬಂದಿದ್ದೀನಿ. ನೀನೇನು ಮಾಡ್ತೀಯಾ? ಅಜ್ಜಿಯಾಗಿ ನೀನೇ ಇಷ್ಟೊಂದು ಫಾಸ್ಟ್ ಇರಬೇಕಾದ್ರೆ ಇನ್ನು ನಾನು ಹೇಗೆ ರೆಡಿಯಾಗಿ ಬರ್ತೀನಿ ಅಂತ ನೀನೇ ವೆಯ್ಟ್ ಆ್ಯಂಡ್ ವಾಚ್. ನೀನು ನನಗೆ, ನಾನು ನಿನಗೆ, ನೀ ನನಗೆ ಸಖಿ ಬಾರಿ ಆಗ್ಬೇಕು. ಸತ್ಯ, ಮತ್ತೆ ನಾನು ನಿನ್ನೆ ಹೇಳಿದ ಶಬ್ದದ ಅರ್ಥ ಗೊತ್ತಾಯ್ತಾ? ಒಂದು ವೇಳೆ ನೀನು ಕರೆಕ್ಟಾಗಿ ಉತ್ತರ ಕೊಟ್ಟಿಲ್ಲ ಅಂದರೆ ನೀನು ಸೋತೆ ಅಂತ, ಆ ಪದ ನಿನಗೆ ಸೂಟ್ ಆಗಲ್ಲ ಅಂತ. ಛೇ, ಈ ಅಮೂಲ್ ಬೇಬಿ ಸರಿಯಾಗಿ ತಲೆಗೆ ಹುಳ ಬಿಟ್ಟಿದ್ದಾನೆ. ಸಖಿ ಭಾರ್ಯ ಅಂದರೆ ಏನಿರಬಹುದು? ಅದು ಬೇರೆ, ನಾನು ಆ ಪದದ ಅರ್ಥ ಹೇಳಲಿಲ್ಲ ಅಂದರೆ ನಾನು ಸೋತಂಗಂತೆ. ಈ ಸತ್ಯ ಯಾವತ್ತಾದರೂ ಸೋತಿದ್ದಾಳ? ಅದು ಒಂದು ಪದದ ಅರ್ಥ ಗೊತ್ತಾಗದೆ ನಾನು ಸೋಲೋದ? ಸಾಧ್ಯನೇ ಇಲ್ಲ. ನೋ ವೇ. ಸಖಿ ಬಾರಿಯ ಪದದ ಅರ್ಥನೇ ಗೊತ್ತಾಗ್ತಿಲ್ಲ. ಸಖಿ ಅಂದ್ರೆ ಫ್ರೆಂಡು, ಭಾರ್ಯ ಅಂದ್ರೆ ಏನಿರಬಹುದು? ಭಾರ್ಯ ಅಂದ್ರೆ ಸಂಸ್ಕೃತದ ಪದ ಇರ್ಬೋದಾ? ಇಲ್ಲ, ಈ ಅಮೂಲ್ ಬೇಬಿಗೆ ಸಂಸ್ಕೃತ ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ? ಅದೊಂದು ಇಂಗ್ಲಿಷ್ ಬೇಬಿ, ಸಂಸ್ಕೃತ ಎಲ್ಲ ಗೊತ್ತಿರಲ್ಲ. ಭಾರ್ಯ ಅಂದ್ರೆ ಭಾರ ಅಂತೇನಾದ್ರು? ಇಲ್ಲ ಅನ್ಸುತ್ತೆ. ಫ್ರೆಂಡ್ ಅಂದ್ರೆ ಭಾರ ಆಗೋದಕ್ಕೆ ಹೇಗೆ ಸಾಧ್ಯ? ಇಲ್ಲ. ಮತ್ತೇನಿರ್ಬೋದು? ಭಾರ್ಯ, ಸಖಿ ಭಾರ್ಯ, ಸಖಿ ಭಾರ್ಯ, ಫ್ರೆಂಡ್ ಭಾರ. ಅಲ್ಲ ರೀತು, ರೀತು ಪ್ಲೀಸ್ ಬಿಹೇವ್ ಯೋರ್ ಸೆಲ್ಫ್. ಇದೇ ನನ್ನ ಬಿಹೇವಿಯರ್.
ಏನೀಗ? ಅಲ್ಲ ಕಣೋ, ಇನ್ನು ಹೇಗೋ ಹೇಳ್ಬೇಕು ನಿಂಗೆ. ಒಂದ್ ಗಾದೆ ಇದೆ ಗೊತ್ತಾ, ಜಾಣನ್ಗೆ ಮಾತಿನ ಪೆಟ್ಟು, ಕೋಣನ್ಗೆ ದೊಣ್ಣೆ ಪೆಟ್ಟು ಅಂತ. ನೀನು ಕೋಣನೆ, ನಿನ್ಗೆ ನನ್ನ ಫೀಲಿಂಗ್ಸೇ ಅರ್ಥ ಆಗ್ತಿಲ್ಲ. ಸೊ ಈಗ ಏನೇ ಇದ್ರು ದೊಣ್ಣೆನೆ. ನನ್ನ ಮಾತೇ ಅರ್ಥ ಆಗ್ತಾ ಇಲ್ಲ ರಿತು, ಪ್ಲೀಸ್. ಸತ್ಯ, ಚಿಕ್ಕತ್ತೆ ಏನು ಯೋಚನೆ ಮಾಡ್ತಿದ್ಯಾ? ತಗೋ ಜ್ಯೂಸ್ ಕುಡಿ. ಅಯ್ಯೋ ಚಿಕ್ಕತ್ತೆ, ಮತ್ತೆ ಯಾಕೆ ಜ್ಯೂಸ್ ತರೋದಕ್ಕೆ ಹೋದ್ರಿ? ನಾನು ಹುಷಾರಾಗೇ ಇದ್ದೀನಿ. ಅಯ್ಯಯ್ಯೋ, ಇದು ನಿನ್ನೊಬ್ಬಳಿಗೆ ಮಾಡಿರೋದಲ್ಲ, ರಾಕೇಶ್ ಬಂದಿದ್ದಾನೆ. ಅವನಿಗೆ ಮಾಡುವಾಗ ನಿನಗೆ ಮತ್ತೆ ರೀತಿಗೆ ಸೇರ್ಸ್ ಮಾಡಿದೆ ಅಷ್ಟೇ. ಚಿಕ್ಕತ್ತೆ, ರಾಕಿ ಬಂದಿದ್ದಾನ? ಅವನು ನನಗೆ ಹೇಳಲೇ ಇಲ್ಲ. ಇದ್ರಲ್ಲಿ ಹೇಳೋಕೇನಿದೆ ಸತ್ಯ, ಟ್ಯೂಷನ್ ಕೊಡೋಕೆ ಬರ್ತಾನಲ್ವಾ, ಹಾಗೆ ಬಂದಿದ್ದಾನೆ. ಏನೇ ಹೇಳು ಸತ್ಯ, ರಾಕಿ ತುಂಬ ಒಳ್ಳೆ ಹುಡುಗ. ಅವನ ಪಾಡಿಗೆ ಅವ್ನು ಬರ್ತಾನೆ, ಪಾಠ ಮಾಡ್ತಾನೆ, ಹೋಗ್ತಾನೆ. ಅವ್ರ ಅಕ್ಕನ ಮನೆಯೇ ಆದರೂ ಸ್ಟ್ರಿಕ್ಟಾಗಿ ಟ್ಯೂಷನ್ ಟೀಚರ್ ಥರನೇ ಇರ್ತಾನೆ. ಅವನು ಹಾಗೆ ಚಿಕ್ಕತ್ತೆ, ಅವನಿಗೆ ಸ್ವಾಭಿಮಾನ. ನಾನೇ ಹೇಳ್ತೀನಿ, ಆರಾಮಾಗಿರಪ್ಪ, ಇದು ನಿನ್ನ ಮನೆ ಅಂತಲೇ ತಿಳ್ಕೊ ಅಂತ. ಆದರೂ ಕೇಳಲ್ಲ. ಖುಷಿ ಆಗುತ್ತೆ ಸತ್ಯ, ಇಂಥ ಕಾಲದಲ್ಲೂ ಈ ಥರದ ಹುಡುಗರು ಇದ್ದಾರೆ ಅಂತ. ಎಷ್ಟೇ ಆದರೂ ಅವ್ನು ನಿನ್ನ ತಮ್ಮ ಅಲ್ವಾ? ಸರಿ ಸರಿ, ನೀನು ಜ್ಯೂಸ್ ಕುಡಿ. ಸತ್ಯ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕೂರೆಲ್ಲ ಅಲದ್ರು ಅಂದಂಗಾಯ್ತು ನಿನ್ನ ಕತೆ. ಸಖಿ ಬಾರಿ ಅನ್ನೋ ಪದದ ಅರ್ಥ ನಮ್ಮ ರಾಕಿಗೆ ಕೇಳ್ಬೋದಲ್ವಾ? ಅವನಿಗೆ ಈ ಪದದ ಅರ್ಥ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಹಾಂ, ಅವನಿಗೆ ಕೇಳ್ತೀನಿ, ಈಗಲೇ ಕೇಳ್ತೀನಿ. ನೀನೇನು ಮಾತಾಡಬೇಡ. ನೀನು ಆಡೋದೆಲ್ಲ ಬರೀ ವೇಸ್ಟ್ ಮಾತುಗಳೇ. ಇಷ್ಟು ಚೆನ್ನಾಗಿ ಓದ್ತೀಯ, ಟ್ಯೂಷನ್ ಹೇಳ್ಕೊಡ್ತೀಯ, ಆದರೆ ಇದು ಒಂದು ವಿಚಾರದಲ್ಲಿ ಮಾತ್ರ ನೀನು ಫೇಲ್. ಆ ದೇವರು ನಿನ್ನನ್ನು ರಿಪೇರಿ ಮಾಡೋ ಕೆಲಸ ನನಗೆ ತಗ್ಲಾಕಿದ್ದಾನೆ. ಕಾಕು, ಇದು ಹೆಂಗೆ ಬೆಂಕಿ? ಈ ಗೆಟಪ್ಪಲ್ಲಿ ಆ ದಿವ್ಯನ್ಗೆ ಬಾಲನ್ಗೆ ನಮ್ಮ ಪರಿಚಯ ಗುರುತು ಏನು ಸಿಗಲ್ಲ ಅಲ್ವಾ? ನಮ್ಮ ತಾಯಣೆ ಸಿಗಲ್ಲ. ಆ ದಿವ್ಯಕ್ಕಂಗಂತೂ ತಲೆಯಲ್ಲಿ ಮೆದ್ದಿದ್ಯಾ ಇಲ್ವಾ ಅನ್ನೋದೇ ನನಗೆ ಡೌಟು. ಅಂಥದ್ರಲ್ಲಿ ಈ ಗೆಟಪ್ಪಲ್ಲಿ ನಿಮ್ಮನ್ನು ಕಂಡುಹಿಡಿಯೋದು ಚಾನ್ಸೇ ಇಲ್ಲ ಬಿಡಿ. ಆ ದಿವ್ಯ ತಲೆಯಲ್ಲಿ ಮಿದುಳು, ಅದ್ರಲ್ಲಿ ಬುದ್ಧಿ ಅನ್ನೋದೇನಾದರೂ ಇದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇತ್ತಾ? ಅದು ನಿಜಾನೇ. ಅಲ್ಲ ಅಜ್ಜಿ, ನನ್ನ ಗೆಟಪ್ ಬಗ್ಗೆ ನೀನು ಏನು ಹೇಳಲೇ ಇಲ್ಲ. ಇವಾಗ ಯಾವ ಊರಿನ ಗಂಡು ಕಾಣಮ್ಮೋ, ಜಿಗ್ ಚಿಕ್ಕಿ 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 ಚಿಕ್ ಹೇಳೋದೇನೋ ಕಾಕು, ಸೂಪರ್. ಸರಿ ನಡಿ, ಮತ್ತೆ ಇನ್ನು ಲೇಟ್ ಮಾಡಿದ್ರೆ ಅವ್ರನ್ನ ಫಾಲೋ ಮಾಡೋದ್ರಲ್ಲಿ ನಾವು ಲೇಟ್ ಆಗ್ಬಿಡ್ತೀವಿ. ಬೇಗ ಹೋಗೋಣ. ಮರ್ತೆ ಹೋಗಿದ್ದು, ನಡಿಯಪ್ಪ. ನೀನಲ್ದೆ ಇಷ್ಟೊತ್ತಿಗೆ ಬೇರೆಯವ್ರು ಯಾರ್ಯಾರು ಆಗಿದ್ದಿದ್ರೆ ನಾವಿವಾಗ ರೊಮ್ಯಾಂಟಿಕ್ ಪ್ಲೇಸಲ್ಲಿ ಇರ್ತಿದ್ವಿ. ರಿತು ರಿತು ಏನು ರಿತು? ಇವತ್ತು ನೀನು ಏನು ಮಾತಾಡಬೇಡ, ಎಲ್ಲ ನಾನು ಮಾತಾಡ್ತೀನಿ. ಅದರ ನೆಕ್ಸ್ಟ್ ಚಾಪ್ಟರ್ ಹೇಳ್ತೀನಿ. ಮನ್ಸಿಟ್ಟು ಕೇಳಿಸ್ಕೊ. ಅಂಡರ್ಸ್ಟ್ಯಾಂಡ್?